ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಮಾ ಕಾಮಾಖ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಅಸ್ಸಾಂ, ಸಿ ಜಾರ್ಖಂಡ, ಡಿ ಮಹಾರಾಷ್ಟ್ರ. ಉತ್ತರ ಬಿ ಅಸ್ಸಾಂ. ಎರಡನೇ ಪ್ರಶ್ನೆ, ಒಂದು ಬೇವಿನ ಮರವು ದಿನಕ್ಕೆ ಎಷ್ಟು ಗಂಟೆ ಆಮ್ಲಜನಕವನ್ನು ನೀಡುತ್ತದೆ? ಎ 12 ಗಂಟೆ, ಬಿ 18 ಗಂಟೆ, ಸಿ 16 ಗಂಟೆ, ಡಿ 20 ಗಂಟೆ. ಉತ್ತರ ಬಿ 18 ಗಂಟೆ. ಮೂರನೇ ಪ್ರಶ್ನೆ, ಸರಿಯಾಗಿ ನಿದ್ದೆ ಬಾರದಿದ್ದರೆ ದೇಹದ ಯಾವ ಅಂಗವು ದುರ್ಬಲಗೊಳ್ಳುತ್ತದೆ? ಎ ಕಣ್ಣು, ಬಿ ಮೆದುಳು, ಸಿ ಲಿವರ್, ಡಿ ಕಿಡ್ನಿ. ಉತ್ತರ ಬಿ ಮೆದುಳು. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಮೂತ್ರನಾಳದ ಸೋಂಕು ಯೂರಿನ್ ಇನ್ಫೆಕ್ಷನ್ ಗುಣವಾಗುತ್ತದೆ? ಎ ಕಿತ್ತಾಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಕಲ್ಲಂಗಡಿ. ಉತ್ತರ ಎ ಕಿತ್ತಾಳೆ ಹಣ್ಣು. ಐದನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ಮನುಷ್ಯನ ಚರ್ಮದ ಬಣ್ಣ ಕಪ್ಪಾಗುತ್ತದೆ? ಎ ಮೊಟ್ಟೆ, ಬಿ ಹಾಲು, ಸಿ ಚಹಾ, ಡಿ ಕಾಫಿ. ಉತ್ತರ ಸಿ ಚಹಾ. ಆರನೇ ಪ್ರಶ್ನೆ, ಒಮ್ಮೆ ಕುದಿಸಿದ ಚಹಾವನ್ನು 2ನೇ ಬಾರಿ ಬಿಸಿ ಮಾಡಿ ಕುಡಿದರೆ ಯಾವ ಮಾರಣಾಂತಿಕ ಕಾಯಿಲೆ ಬರುತ್ತದೆ? ಎ ಉಬ್ಬಸ, ಬಿ ಕ್ಯಾನ್ಸರ್, ಸಿ ಲಿವರ್ ಡ್ಯಾಮೇಜ್, ಡಿ ಅಲ್ಸರ್. ಉತ್ತರ ಬಿ ಕ್ಯಾನ್ಸರ್. ಏಳನೇ ಪ್ರಶ್ನೆ, ಮಕ್ಕಳ ದೇಹದಲ್ಲಿ ವಿಟಮಿನ್ ಕೊರತೆಯಾದರೆ ಯಾವ ರೋಗ ಬರುತ್ತದೆ? ಎ ರಿಕೆಟ್ಸ್, ಬಿ ಜ್ವರ, ಸಿ ನ್ಯುಮೋನಿಯಾ, ಡಿ ಅತಿಸಾರ. ಉತ್ತರ ಡಿ ಅತಿಸಾರ. ಎಂಟನೇ ಪ್ರಶ್ನೆ, ಯಾವ ತರಕಾರಿಯನ್ನು ಬ್ರೈನ್ ಫುಡ್ ಎಂದು ಕರೆಯಲಾಗುತ್ತದೆ? ಎ ಬೂದು ಕುಂಬಳಕಾಯಿ, ಬಿ ಹಸಿ ಬಾಳೆಕಾಯಿ, ಸಿ ಸಿಹಿ ಆಲೂಗಡ್ಡೆ, ಡಿ ಬದನೆಕಾಯಿ. ಉತ್ತರ ಎ ಬೂದು ಕುಂಬಳಕಾಯಿ. ಒಂಬತ್ತನೇ ಪ್ರಶ್ನೆ, ಪ್ರಪಂಚದ ಯಾವ ದೇಶದ ಜನರು ಅತಿ ಹೆಚ್ಚು ಐಫೋನ್ ಬಳಸುತ್ತಾರೆ? ಎ ಅಮೆರಿಕ, ಬಿ ಜಪಾನ್, ಸಿ ಚೀನಾ, ಡಿ ಬಾಂಗ್ಲಾದೇಶ್. ಉತ್ತರ ಬಿ ಜಪಾನ್. ಹತ್ತನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನನ್ನು ಕುಡಿದರೆ ದೇಹಕ್ಕೆ ಸುಲಭವಾಗಿ ಕಾಯಿಲೆಗಳು ಬರುವುದಿಲ್ಲ? ಎ ಅನ್ನದ ಗಂಜಿ, ಬಿ ಕಾಫಿ, ಸಿ ನೀರು, ಡಿ ಜೇನುತುಪ್ಪ. ಉತ್ತರ ಸಿ ನೀರು. 11ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೈಕ್ಲೋನ್ ಸಂಭವಿಸುತ್ತದೆ? ಎ ಜಪಾನ್, ಬಿ ಚೀನಾ, ಸಿ ಬಾಂಗ್ಲಾದೇಶ್, ಡಿ ಭಾರತ. ಉತ್ತರ ಬಿ ಚೀನಾ. 12ನೇ ಪ್ರಶ್ನೆ, ಪ್ರತಿದಿನ 2 ಖರ್ಜೂರಗಳನ್ನು ತಿಂದರೆ ದೇಹದ ಯಾವ ಕಾಯಿಲೆ ಗುಣವಾಗುತ್ತದೆ? ಎ ಮೊಣಕಾಲು ನೋವು, ಬಿ ರಕ್ತದೊತ್ತಡ, ಸಿ ಮಲಬದ್ಧತೆ, ಡಿ ಕಣ್ಣಿನ ಸಮಸ್ಯೆ. ಉತ್ತರ ಸಿ ಮಲಬದ್ಧತೆ. 13ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬೇಗನೆ ಗುಣವಾಗುತ್ತದೆ? ಎ ಖರ್ಜೂರ, ಬಿ ಬಾಳೆಹಣ್ಣು, ಸಿ ದಾಳಿಂಬೆ,
ಡಿ ಕಿತ್ತಾಳೆ. ಉತ್ತರ ಎ ಖರ್ಜೂರ. 14ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಅಸಿಡಿಟಿ ತಕ್ಷಣ ಗುಣವಾಗುತ್ತದೆ? ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ಅನಾನಸ್, ಡಿ ದಾಳಿಂಬೆ. ಉತ್ತರ ಎ ಬಾಳೆಹಣ್ಣು. 15ನೇ ಪ್ರಶ್ನೆ, ಅತಿಯಾಗಿ ಬ್ರೆಡ್ ತಿನ್ನುವುದರಿಂದ ದೇಹದಲ್ಲಿ ಯಾವ ರೋಗ ಉಂಟಾಗಬಹುದು? ಎ ಮಧುಮೇಹ, ಬಿ ಅಲ್ಸರ್, ಸಿ ಉಬ್ಬಸ, ಡಿ ಹೃದಯ ರೋಗ. ಉತ್ತರ ಎ ಮಧುಮೇಹ. 16ನೇ ಪ್ರಶ್ನೆ, ಅನ್ನ ತಿಂದ ತಕ್ಷಣ ಏನನ್ನು ಸೇವಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗುವುದಿಲ್ಲ? ಎ ಚಹಾ, ಬಿ ಹಾಲು, ಸಿ ಕಾಫಿ, ಡಿ ನೀರು. ಉತ್ತರ ಎ ಚಹಾ. 17ನೇ ಪ್ರಶ್ನೆ, ಯಾವ ಹಣ್ಣನ್ನು ಫ್ರಿಜ್ಜಿನಲ್ಲಿಟ್ಟರೆ ಅದು ಬೇಗನೆ ಹಾಳಾಗುತ್ತದೆ? ಎ ಸೀಬೆಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. 18ನೇ ಪ್ರಶ್ನೆ, ಪ್ರಸ್ತುತ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಎ ಅಮೆರಿಕ, ಬಿ ಭಾರತ, ಸಿ ಚೀನಾ, ಡಿ ಬ್ರೆಜಿಲ್. ಉತ್ತರ ಬಿ ಭಾರತ. 19ನೇ ಪ್ರಶ್ನೆ, ದೇಹದಲ್ಲಿ ಪ್ರೋಟೀನ್ ಕೊರತೆಯಾದರೆ ಯಾವ ರೋಗ ಉಂಟಾಗಬಹುದು? ಎ ರಕ್ತಹೀನತೆ, ಬಿ ಮಧುಮೇಹ, ಸಿ ಉಬ್ಬಸ, ಡಿ ಫ್ಯಾಟಿ ಲಿವರ್. ಉತ್ತರ ಎ ರಕ್ತಹೀನತೆ. 20ನೇ ಪ್ರಶ್ನೆ, ಮನುಷ್ಯನ ದೇಹದ ಎಷ್ಟು ಪ್ರತಿಶತ ರೋಗಗಳು ಮಾನಸಿಕ ಒತ್ತಡದಿಂದ ಬರುತ್ತವೆ? ಎ 50%, ಬಿ 60%, ಸಿ 70%, ಡಿ 80%. ಉತ್ತರ ಡಿ 80%. 21ನೇ ಪ್ರಶ್ನೆ, ಅತಿಯಾಗಿ ಕೋಪ ಮಾಡಿಕೊಳ್ಳುವುದರಿಂದ ದೇಹದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ಎ ಕಿಡ್ನಿ, ಬಿ ಲಿವರ್, ಸಿ ಹೃದಯ, ಡಿ ಶ್ವಾಸಕೋಶ. ಉತ್ತರ ಬಿ ಲಿವರ್. 22ನೇ ಪ್ರಶ್ನೆ, ಏನನ್ನು ಸೇವಿಸಿದರೆ ಹೊಟ್ಟೆಯ ಸಂಪೂರ್ಣ ಗ್ಯಾಸ್ 3 ಸೆಕೆಂಡುಗಳಲ್ಲಿ ನಿವಾರಣೆ ಆಗುತ್ತದೆ? ಎ ಬಾಳೆಹಣ್ಣು, ಬಿ ನಿಂಬೆಹಣ್ಣು, ಸಿ ಮೊಸರು, ಡಿ ಶುಂಠಿ. ಉತ್ತರ ಡಿ ಶುಂಠಿ. 23ನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಬೆಕ್ಕಿನ ಮಾಂಸವನ್ನು ತಿನ್ನುತ್ತಾರೆ? ಎ ಪಾಕಿಸ್ತಾನ್, ಬಿ ಅಮೆರಿಕ, ಸಿ ರಷ್ಯಾ, ಡಿ ಚೀನಾ. ಉತ್ತರ ಡಿ ಚೀನಾ. 24ನೇ ಪ್ರಶ್ನೆ, ಕಾಲುಗಳಿದ್ದರೂ ಸಹ ನಡೆಯಲು ಸಾಧ್ಯವಾಗದ ಜೀವಿ ಯಾವುದು? ಎ ಬಾಹುಬಲಿ, ಬಿ ಜಿರಾಫೆ, ಸಿ ಆನೆ, ಡಿ ಹಾವು. ಉತ್ತರ ಎ ಬಾಹುಬಲಿ. 25ನೇ ಪ್ರಶ್ನೆ, ನಮ್ಮ ದೇಹದ ಮೂಳೆಗಳು ಎಷ್ಟು ವರ್ಷ ವಯಸ್ಸಿನ ನಂತರ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ? ಎ 30 ವರ್ಷ, ಬಿ 40 ವರ್ಷ, ಸಿ 50 ವರ್ಷ, ಡಿ 55 ವರ್ಷ.
ಉತ್ತರ ಬಿ 40 ವರ್ಷ. 26ನೇ ಪ್ರಶ್ನೆ, ಹಸಿ ಮಾವಿನ ಹಣ್ಣು ತಿಂದರೆ ಯಾವ ಕಾಯಿಲೆಗಳು ದೂರವಾಗುತ್ತವೆ? ಎ ಕ್ಯಾನ್ಸರ್, ಬಿ ಅತಿಸಾರ, ಸಿ ಮಲಬದ್ಧತೆ, ಡಿ ಮಧುಮೇಹ. ಉತ್ತರ ಸಿ ಮಲಬದ್ಧತೆ. 27ನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ಯಾವ ಧರ್ಮದ ಜನರು ಅತಿ ಹೆಚ್ಚು ವಾಸಿಸುತ್ತಿದ್ದಾರೆ? ಎ ಕ್ರಿಶ್ಚಿಯನ್, ಬಿ ಬೌದ್ಧ, ಸಿ ಹಿಂದೂ, ಡಿ ಮುಸ್ಲಿಂ. ಉತ್ತರ ಎ ಕ್ರಿಶ್ಚಿಯನ್. 28ನೇ ಪ್ರಶ್ನೆ, ಒಂದು ಜಿರಾಫೆ ಇಡೀ ದಿನದಲ್ಲಿ ಎಷ್ಟು ಸಮಯ ನಿದ್ರಿಸುತ್ತದೆ? ಎ 5 ನಿಮಿಷ, ಬಿ 30 ನಿಮಿಷ, ಸಿ 10 ನಿಮಿಷ, ಡಿ 15 ನಿಮಿಷ. ಉತ್ತರ ಬಿ 30 ನಿಮಿಷ. 29ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ 92% ನೀರಿನ ಅಂಶವಿರುತ್ತದೆ? ಎ ಕಲ್ಲಂಗಡಿ, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಹಲಸಿನ ಹಣ್ಣು. ಉತ್ತರ ಎ ಕಲ್ಲಂಗಡಿ. 30ನೇ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಸ್ನಾನ ಮಾಡುವುದರಿಂದ ದೇಹಕ್ಕೆ ಏನು ಹಾನಿಯಾಗುತ್ತದೆ? ಎ ಲೈಂಗಿಕ ಸಮಸ್ಯೆ, ಬಿ ಮಧುಮೇಹ, ಸಿ ಕಾಮಾಲೆ, ಡಿ ಅಸಿಡಿಟಿ. ಉತ್ತರ ಡಿ ಅಸಿಡಿಟಿ.